Hi everyone, happy Women's Day. I'm Shilpa. This is Naturals Beauty Academy, Banashankari. We are doing today upcoming empowerment of women. This is natural students. So I will ask a few questions about them, how they are feeling after coming joining here. She is Kamla, our cosmetology student. Hi Kamla. Hi ma'am. How are you feeling after coming this industry? ತುಂಬ ಚೆನ್ನಾಗಿ ಅನಿಸ್ತಿದೆ. ಬಟ್ ಮನೇಲಿ ಇದ್ದಾಗ ಯಾರು ಫೈಂಡ್ ಔಟ್ ಮಾಡಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ರೆಫರ್ ಕೂಡ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸ್ತಿದೆ. ಸೊ ನಿಮ್ಮ ಲೈಫಲ್ಲಿ ಇದು ಹೇಗಿತ್ತು ನಿಮ್ಮ ಲೈಫ್ ಇದು ಈ ಕೋರ್ಸಿಗೆ ಬರಕ್ ಮುಂಚೆ ಹೇಗೆ? ಈ ಇಲ್ಲಿಗೆ ಬರಕ್ ಮುಂಚೆ ನಾನು ಬರೀ ಮನೆಯಿಂದ ಆಚೆ ಬರ್ತಾ ಇಲ್ಲ, ಮನೆ ಒಳಗಡೆ ಅಷ್ಟೇ ನಾನು ಇರ್ತಾ ಇದ್ದೆ. ಅಂದ್ರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಹೇಗಿದೆ? ಆ ಕಾನ್ಫಿಡೆಂಟ್ ಎಲ್ಲೋದ್ರೂ ಅರ್ನ್ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಆಗ್ತಿದೆ. ಮೈಸೆಲ್ಫ್ ಕೀರ್ತನ, ಐ ಆಮ್ ಅ ಕಾಸ್ಮೆಟಾಲಜಿ ಸ್ಟೂಡೆಂಟ್. ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ನಾನು ಇಂಟ್ರೆಸ್ಟಿಗೆ ಬಂದಿರೋದು. ಸೊ ನನಗೆ ಸ್ಕಿನ್ನಲ್ಲಿ ಇಂಟ್ರೆಸ್ಟ್ ಇತ್ತು, ಸ್ಕಿನ್ ಥೆರಪಿಸ್ಟ್ ಆಗಬೇಕು ಅಂತ. ಆಮೇಲೆ ಈ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಮೇಕಪ್ ಅಂತ ಮಾಡ್ತಾ ಇಂಟ್ರೆಸ್ಟ್ ಬಂದು ಮೇಕಪ್ ಜಾಯ್ನ್ ಆಗಿದ್ದೀನಿ, ಹೇರ್ ಜಾಯ್ನ್ ಆಗಿದ್ದೀನಿ. ನೀವು ಇನ್ನ 10th ಇವಾಗ ಪಾಸ್ ಆಗಿ ಕಾಲೇಜ್ ಎಂಟರ್ ಆಗ್ತಿದ್ದೀರಾ. ನಿಮ್ಮ ಮನೇಲಿ ಯಾರು ಅಪೋಸ್ ಮಾಡಿಲ್ವಾ ಈ ಇಂಡಸ್ಟ್ರಿ ಯಾಕೆ ನೀವು ಇನ್ನು ಓದಬೇಕು 10th ಅಷ್ಟೇ ಕಂಪ್ಲೀಟ್ ಆಗಿದೆ? ನಾನು 8th ಕೇಳಿದ್ದೆ ನಮ್ಮನ್ನು ಫೋನಲ್ಲಿ ನೋಡ್ತಾ ಅಂದರೆ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರ ಪೇರೆಂಟ್ಸು ಕಾಸ್ಮೆಟಾಲಜಿ ಅಂದರೆ ನೇಮ್ ಕೇಳಿ ಇಂಟ್ರೆಸ್ಟ್ ಬಂತು, ಜಾಯಿನ್ ಮಾಡಿದ್ರು, ಕನ್ವಿನ್ಸ್ ಮಾಡಿ. ನನಗೆ ಮೇಕಪ್ ಮೇಲೆ ಇಂಟ್ರೆಸ್ಟ್ ಇದೆ, ಪ್ರೊಫೆಷ್ನಲ್ ಮೇಕಪ್ ಮಾಡಬೇಕು ಅಂತ. ಆಮೇಲೆ ನಮ್ಮದೇ ಸಲೂನ್ ಓಪನ್ ಮಾಡಬೇಕು ಅಂತ ಮ್ಯಾಮ್, ಅದಕ್ಕೆ ಅಲ್ಲಿ ಇಂಡಸ್ಟ್ರಿ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು, ಬ್ಯಾಕ್ಬೋನ್ ಅಂತ ಯಾರು? ಅಮ್ಮನೂ ವುಮೆನ್ಸ್. Hi ma'am, myself Anu. I'm a cosmetology student. 7 brothers ಗೆ you are only one child. Yes. ಸೊ ಹೇಗೆ ಒಂದ್ ಚೈಲ್ಡ್ ನ ಈ ಇಂಡಸ್ಟ್ರಿ ಕಳಿಸ್ಬಿಟ್ಟಿದ್ದಾರೆ, ಹೌ ಯು ಹೇಗೆ ಕನ್ವಿನ್ಸ್ ಮಾಡಿದ್ರಿ? Convince ಮಾಡಿಲ್ಲ. Dream and this is my professional also. ಇಷ್ಟ ಆಯಿತು ಮ್ಯಾಮ್ ಮಾಡೋಕ್ಕೆ. ಬ್ಯೂಟಿ ಥೆರಪಿಸ್ಟ್ ಆಗಬೇಕು, ಫೇಮಸ್ ಆಗಬೇಕು, ಮನಿ ಚೆನ್ನಾಗಿ ಅರ್ನ್ ಮಾಡಬೇಕು ಅಂತ. ಸೊ ನೀವು ಇಲ್ಲಿಗೆ ಬಂದ್ಮೇಲೆ ಎಷ್ಟು ಏನೇನೆಲ್ಲ ಕಲ್ತ್ರಿ, ಹೇಗೆ ಅನ್ನಿಸ್ತಿದೆ? ಆ್ಯಂಡ್ ಬಿಸ್ನೆಸ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು ಮ್ಯಾಮ್. ಬಿಸ್ನೆಸ್. Hi ma'am, myself I am Chetana. So happy Women's Day for all the great women's. ವುಮೆನ್ಸ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು. ಇಂಡಿಪೆಂಡೆಂಟ್ ಆಗಿದ್ರೇ ನಮಗೊಂದು ಸ್ಟ್ಯಾಂಡರ್ಡ್ ಅಂತ ಇವಾಗ ಪ್ರೆಸೆಂಟ್ ಟ್ರೆಂಡ್ ಸೆಟ್ ಹಂಗೆ ಆಗ್ಬಿಟ್ಟಿದೆ. ಯಾರು ಯಾರ ಮೇಲೂ ಡಿಪೆಂಡ್ ಆಗ್ತಿಲ್ಲ. ನಾನು ಈ ಇಂಡಸ್ಟ್ರಿಗೆ ಬಂದಾಗ ಇಟ್ಸ್ ನಾಟ್ ಲೈಕ್ ದಟ್. ಹೋದರೆ ಹೋಗ್ಬೋದು, ಹೋಗಿಲ್ಲ ಅಂದರೆ ಇಲ್ಲ. ಬಟ್ ಸ್ಟಿಲ್ ನಮ್ಮದು ಫ್ಯಾಮಿಲಿ ಕಷ್ಟ ನೋಡಿ ನಾವು ಸ್ವಲ್ಪ ಅವರಿಗೆ ಅರ್ನ್ ಮಾಡಿ ಕೊಡೋಣ ಅಂತ ಇಂಡಸ್ಟ್ರಿಗೆ ಬಂದಿದ್ದು. ಐ ಜಾಯಿನ್ಡ್ ಆ್ಯಸ್ ಅ ಬ್ಯೂಟಿ ಥೆರಪಿಸ್ಟ್ ಇನ್ 2010. ನಾನು ಜಸ್ಟ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ. ಪೇ ಮಾಡಿರೋದು ಕಡಿಮೆನೇ ಜಾಸ್ತಿನೇ ಆ ಟೈಮಲ್ಲಿ, ಬಟ್ ಅದಕ್ಕನ್ನು ಜಾಸ್ತಿ ನಾನು ಅರ್ನ್ ಮಾಡಿದ್ದೀನಿ ಇಲ್ಲಿ ಇಂಡಸ್ಟ್ರಿನಲ್ಲಿ. ಸ್ಟಾರ್ಟ್ ಮಾಡಿದ್ದು ಬ್ಯೂಟಿ ಥೆರಪಿಸ್ಟ್ ಆಗಿ. ನಾನು ಇವಾಗ ಟ್ರೈನರ್ ಆಗಿದ್ದೀನಿ. ಫಸ್ಟು ಸಲೂನ್ ಇಂಡಸ್ಟ್ರಿನಲ್ಲಿ ಟ್ರೈನರ್ ಆಗಿದ್ದೆ, ಇವಾಗ ಅಕಾಡೆಮಿನಲ್ಲಿ ಟ್ರೈನರ್ ಆಗಿದ್ದೀನಿ. ಸೊ ಮೈ ಜರ್ನಿ ಈಸ್ ಗ್ರೋಯಿಂಗ್. ಸೊ ಎಲ್ಲಿ ಡಿಗ್ರೇಡ್ ಆಗಿಲ್ಲ, ಎಲ್ಲ ಗ್ರೋ ಆಗ್ತಾನೆ ಬಂದಿದೆ. ಪ್ರೆಸೆಂಟ್ ಇವಾಗ ಸಲೂನ್ ಇಂಡಸ್ಟ್ರಿ ಅಂತ ಬಂದಾಗ ಈ ನೆಗೆಟಿವ್ ಇರುತ್ತೆ ಮತ್ತು ಪಾಸಿಟಿವ್ ಇರುತ್ತೆ. ನೆಗೆಟಿವ್ ನಮಗೆ ಏನಾದರೂ ಒಂದು ಫೀಡ್ಬ್ಯಾಕ್ ಬಂದಾಗ ವಿ ಶುಡ್ ನಾಟ್ ಟೇಕ್, ನಾವು ಅದನ್ನು ತಗೋಬಾರ್ದು ಮೈಂಡ್ಗೆ. ಸೊ ಪಾಸಿಟಿವ್ ಇದರಲ್ಲೇ ಹೋಗ್ತಾ ಇದ್ದರೆ ಲೈಕ್ ವಿ ಕ್ಯಾನ್ ಟೇಕ್ ಎನಿ ಚಾಲೆಂಜಸ್ನ ತೊಗೋಬೋದು ಆ್ಯಂಡ್ ನಮ್ಮ ಫ್ಯೂಚರ್ನೂ ಒಳ್ಳೆ ಥರ ಬಿಲ್ಡ್ ಮಾಡ್ಕೋಬೋದು. ಸೊ ನಿಮಗೆ ನಂದೊಂದು ಫೀಡ್ಬ್ಯಾಕ್, ಡೋಂಟ್ ಟೇಕ್ ಎನಿಥಿಂಗ್ ಆ್ಯಸ್ ಅ ನೆಗೆಟಿವ್. ಯಾರು ನೆಗೆಟಿವ್ ಕೊಡ್ತಾರೋ ಲೆಟ್ ದೆಮ್ ಟು ಗಿವ್. ಸೊ ಯು ಟೇಕ್ ಆ್ಯಸ್ ಎ ಪಾಸಿಟಿವ್. ಸೊ ಇನ್ನೂ ಒಂದು ಒಳ್ಳೆ ಅಕಾಡೆಮಿ ಓಪನ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇದೆ ಫ್ಯೂಚರಲ್ಲಿ. ಸೊ 100% ಸೆಟ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ. She is not in South India. She is Nepali. So too much challenges for her. Why? ಯಾಕಂದ್ರೆ ಅವರು ಇಲ್ಲಿ ಅವರಲ್ಲ, ಬ್ಯಾಂಗ್ಳೂರ್ ಅವರಲ್ಲ. So what her feelings after coming Bangalore and learning this and earning on this industry, what makes for her? Coming to Bangalore, it was difficult because I have to convince my mom, and she's a single mom, so she'll not allow. And I'm the not elder daughter. I have an elder brother, but still I'm the elder daughter who will take care of everyone. So it was difficult for me to convince. I cried.
I booked the flight and I came back. After coming back again, it was difficult for me because I have to look for the job also, and I have to do my course also. So I did my course with the night duty. It was like 6 months I did now night duty, and then with that morning class I used to go for the makeup class and all. So after that it was difficult. Of course it will be difficult because I'm staying like far from my hometown and all, and here the PG's food are worst. PG food was like the worst thing that I had because I never had that kind of food, and plus making friends was difficult for me. But still I did something or the other. I was like, okay, like I have to do something. That's why I completed my course in 1 year. After that again I joined the salon industry. I worked there as a hairstylist. Then after that somehow that day I went somewhere mainly in the ISKCON temple. That time my mentor, she called me, go for this interview. I gave an interview for a hairstyle trainer. There she told me to give an interview for the makeup also. By somehow I wanted makeup only, not the hair, and job here as a makeup trainer. Then I was like, it is like big opportunity for me, of course, and thank you for giving me this opportunity, and it is going well. I hope in future, touch wood, that it will go better. 100%. And then I just want that I want to fulfill everything that my parents and then my sister and I want. So the industry, what you give them? Given me a lot of confidence because I was like introvert. I don't speak, I don't make friends. So this industry have given me a lot of confidence, patience, and plus what I feel is like it was meant to be. That's why I'm here. Otherwise it would Obviously. be. Thank you, Mansi. Thank you. ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು 2007 ಅಲ್ಲಿ. ಸೊ ಈ 2007 ನನಗೆ ಈ ಇಂಡಸ್ಟ್ರಿಗೆ ಬರೋಕ್ಕೆ ನಾನು ಕಾರಣ ಅಲ್ಲ, ನಥಿಂಗ್. ದಿಸ್ ಇಂಡಸ್ಟ್ರಿ ಚೂಸನ್ ಮೀ. ಹೇಗೆ ಅಂದರೆ ನಾನು ಆಫ್ಟರ್ 10th ಲೈಕ್ ಕೀರ್ತನ, ಐ ಜಸ್ಟ್ ಓಪನ್ ಮೈಂಡೆಡ್, ಸಿಟಿಂಗ್ ಹೋಮ್ ಐಡಲಿ ಜಾಲಿ ವಿತ್ ಮೈ ನೀಸ್ ಜೊತೆ. ಸೊ ಮೈ ಮಾಮ್ ಸೆಟ್ ಇಬ್ರು ಅಕ್ಕಂದಿರಿಗೂ ಒಂದೊಂದಿದೆ. ಒನ್ my sister, elder sister is singer, my second sister is athletic. ಏನಂತಾರೆ, ಇದು ನೀವು ನಿಮ್ಮ ಇಂಡಸ್ಟ್ರಿ ನೀವು ಬೆಳೆಸಬೇಕು, ನೀವು ಹೆಸರು ಮಾಡಬೇಕು. ನೀವು ಎಷ್ಟು ಹೆಸರು ಮಾಡ್ತೀರೋ ಥ್ಯಾಂಕ್ ಯು ಸೋ ಮಚ್.